ಕೆಲವೇ ಹೊತ್ತಲ್ಲಿ ಬುರುಡೆ ಚಿನ್ನಯ್ಯನ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳಿದೆ. ಎಲ್ಲ ಪ್ಲಾನಿಂಗ್ಸ್ ಕೂಡ ಮಾಡಿಕೊಳ್ಳಲಾಗಿದೆ. ಷಡ್ಯಂತ್ರದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳಿಂದ ಮಾಸ್ಕ್ ಬಂದ್ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. 10 ದಿನಗಳ ಕಾಲ ಎಸ್ಐಟಿ ವಶದಲ್ಲಿರುವ ಚಿನ್ನಯ್ಯನ ಹೇಳಿಕೆ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಷಡ್ಯಂತ್ರದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಚಿನ್ನಯ್ಯನ ಹೇಳಿಕೆ ರೆಕಾರ್ಡ್ ಮಾಡಿಕೊಳ್ತಾ ಇದೆ ಎಸ್ಐಟಿ ಟೀಮ್. ಬುರುಡೆಯ ಅಸಲಿ ಸೂತ್ರಧಾರಿ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿರುವಂಥದ್ದು. ನಿನ್ನೆ ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಸುದೀರ್ಘ ವಿಚಾರಣೆ ನಡೆಸಲಾಗಿದೆ. ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿದ್ದಾರೆ ಮಾಸ್ಕ್ ಮ್ಯಾನ್. ಸುದೀರ್ಘ ವಿಚಾರಣೆಯನ್ನ ಮಾಡಲಾಗಿದೆ ಮಾಸ್ಕ್ ಮ್ಯಾನ್. ನೆನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಸದ್ಯ ತಂಗಿರುವಂಥದ್ದು. ಷಡ್ಯಂತ್ರದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಅಂದ್ರೆ ಯಾರೆಲ್ಲ ಇದ್ದಾರೆ, ನೀ ಹೇಳಿದ ಅಂಶಗಳೆಲ್ಲವೂ ಕೂಡ ಸತ್ಯನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಆಗಿತ್ತು. ಬಟ್ ಇದೀಗ ಅದ್ಯಾವ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ. 10 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದರು ಚಿನ್ನಯ್ಯ. ಇದೀಗ ಮತ್ತೆ ಎಸ್ಐಟಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಬುರುಡೆಯ ಅಸಲಿ ಸೂತ್ರಧಾರಿ ಬಗ್ಗೆ ಎಸ್ಐಟಿ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದಿಡ್ತಾ ಇದೆ. ನಿನ್ನೆಯಿಂದ ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಎಸ್ಐಟಿ ಟೀಮ್ ಚಿನ್ನಯ್ಯನನ್ನ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇರುವಂಥದ್ದು. ಇದೀಗ ಕೆಲವೇ ಹೊತ್ತಲ್ಲಿ ಬುರುಡೆ ಚಿನ್ನಯ್ಯನ ವಿಚಾರಣೆ ಕೂಡ ನಡೆಯುತ್ತೆ. ಷಡ್ಯಂತ್ರದ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಅಧಿಕಾರಿಗಳು. ಮತ್ತೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಿದ್ದಾರೆ ಎಸ್ಐಟಿ. ಚಿನ್ನಯ್ಯ ಅರೆಸ್ಟ್ ಆಯಿತು. ಇದೀಗ ಸೂತ್ರಧಾರಿಯ ಸರಧೀನ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಬಿಕಾಸ್ ಅವರ ವಿಚಾರಣೆ ಆಯಿತು, ಎಲ್ಲೆಲ್ಲಿ ಹೇಳಿದ್ರು, ಎಲ್ಲ ಕಡೆ ಕರ್ಕೊಂಡು ಹೋಗಿ ಏನು ರಿಸರ್ಚ್ ಮಾಡಬೇಕು ಪ್ರತಿಯೊಂದು ಕೂಡ ಆಯಿತು. ಇನ್ನು ಮಾಸ್ಕ್ ಮ್ಯಾನ್ ಬಂಧನದ ಬೆನ್ನಲ್ಲೇ ಹಲವರಿಗೆ ಢವ ಶುರುವಾಗಿರುವಂಥದ್ದು. ಬಿಕಾಸ್ ಚಿನ್ನಯ್ಯ ಅರೆಸ್ಟ್ ಆದ ನಂತರ ಇದೀಗ ಸೂತ್ರಧಾರಿಯ ಸರದಿ ಬರುತ್ತಾ, ಏನಾದರೂ ಬಾಯಿ ಬಿಡ್ತಾರಾ ಚಿನ್ನಯ್ಯ, ಕಾದ್ ನೋಡಬೇಕು. ಹಲವರಿಗೆ ಈಗ ಆಲ್ರೆಡಿ ಢವ ಶುರುವಾಗಿದೆ. ಷಡ್ಯಂತ್ರದ ಸೂತ್ರಧಾರಿಗಳ ಹೆಸರು ಹೊರಬರುತ್ತಾ ನೋಡಬೇಕು. ಚಿನ್ನಯ್ಯ ಏನು ಹೇಳ್ತಾರೆ, ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ಅಂತ. ಚಿನ್ನಯ್ಯ ಅರೆಸ್ಟ್ ಆಯಿತು. ಇದೀಗ ಸೂತ್ರಧಾರಿ ಯಾರು, ಬಿಕಾಸ್ ಆತ ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆ ಯಾರೋ ಒಬ್ರು ಇದ್ದಾರೆ. ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇದೆ. ಆತ ಕೊಟ್ಟಿರುವಂತಹ ಹೇಳಿಕೆಗಳು, ತೋರಿಸುವಂತಹ ಜಾಗಗಳು, ಬುರುಡೆಯ ರಹಸ್ಯ ಆಗಿರ್ಬೋದು, ಪ್ರತಿಯೊಂದು ಕೂಡ ಪತ್ತೆಯಾಗಿರುವಂತಹ ಕಳೆಬರಹಗಳಾಗಿರ್ಬೋದು, ಎಲ್ಲದರ ಬಗ್ಗೆ ತನಿಖೆ ನಡೆಸಿ ವಿಚಾರಣೆಯನ್ನು ನಡೆಸಿ ಯಾವೆಲ್ಲ ಅಂಶಗಳು ಹೊರಬರುತ್ತೆ ಕಾದು ನೋಡಬೇಕು ವಿಚಾರಣೆಯ ನಂತರ.